ಹಲೋ, ಎಲ್ಲರಿಗೂ ನಮಸ್ಕಾರ. ಎಜ್ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ಇವತ್ತಿನ ವ್ಲಾಗ್ ಯಾವ್ದಪ್ಪ ಅಂತ ಅಂದ್ರೆ ನಾನು ಡೈಲಿ ರುಟೀನ್ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಮುಂಚೆ ಆಗಿದ್ರೆ ಮನೇಲಿದ್ದಾಗ ಒಂದು ರುಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೆ. ಈಗ ಆಫೀಸ್ಗೆ ಹೋಗೋ ಟೈಮಲ್ಲಿ ನನ್ನ ರುಟೀನ್ ತುಂಬಾನೇ ಚೇಂಜಸ್ ಆಗಿದೆ. ಟೈಮಿಂಗ್ಸು ಚೇಂಜಸ್ ಆಗಿದೆ. ಒಂದೊಂದ್ಸಲಿ 5 o'clockಗೆ 6 o'clockಗೆ ಎದ್ದೇಳ್ತಿದ್ದೆ. ಈಗಂತೂ ಕಂಪಲ್ಸರಿ 4 o'clockಗೆ ಎದ್ದೇಳಲೇಬೇಕು. ಯಾಕಂದ್ರೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂತಂದ್ರೆ 4 o'clockಗೆ ಎದ್ದೇಳಲೇಬೇಕು. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸಮ್ ಟೈಮ್ಸ್ ತುಂಬಾನೇ ಲೇಟ್ ಆಗಿದ್ದಾಗ ಎಷ್ಟು ಹರಿಬಿರಿ ಹರಿಬಿರಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪಾಪ ನನ್ನ ಹಸ್ಬೆಂಡ್ ಕೂಡ ಇವಳು ಎಷ್ಟು ಇದ್ರಲ್ಲಿ ಮಾಡ್ಕೊಂಡು ಹೋಗ್ತಾಳೆ ಅನ್ಕೊಂಡು ಅವರು ಪಾಪ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಬ್ರು ಸಹ ಕೆಲ್ಸಕ್ಕೆ ಹೋಗುವಂತ ಹೆಣ್ಮಕ್ಳಿಗೆ ಅವ್ರ ಹಸ್ಬೆಂಡ್ ಕೆಲಸ ಮಾಡಿದ್ರೇನೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಅರ್ಧ ಕೆಲ್ಸನೇ ಕಂಪ್ಲೀಟ್ ಆಗ್ಬಿಡುತ್ತೆ ಅನ್ಸ್ಬಿಡುತ್ತೆ. ಕಸ ಗುಡಿಸಿ ನಂದ್ರು ಎಲ್ಲ ಒರೆಸಿ ಈ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡೋದು, ಏನಾದ್ರೂ ಹೊರಗಡೆ ಹೋಗಿ ಹಾಲು ಮೊಸರು ತಂದ್ಕೊಡೋದು, ಕಸ ಬಂದಾಗ ಕಸ ಚೆಲ್ಲೋದು, ಕಸ ಗುಡ್ಸೋದು, ಸ್ವಲ್ಪ ನೀರ್ ಬಂದಿಲ್ಲ ಅಂದ್ರೆ ನೀರ್ ಆನ್ ಮಾಡ್ಲಿಕ್ಕೆ ಹೇಳೋದು, ಅಥವಾ ಇನ್ನೇನಾದ್ರೂ ತರಕಾರಿ ತಂದ್ಕೊಡೋದು, ಇಷ್ಟೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಎಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದ್ರಲ್ಲೂ ಕೆಲ್ಸಕ್ಕೆ ಹೋಗುವಂತ ಅದ್ರಲ್ಲೂ ಮದ್ವೆ ಆಗಿ ಕೆಲ್ಸಕ್ಕೆ ಹೋಗುವಂತ ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಪರ್ಸನಲಿ ನನಗೆ ಅದು ತುಂಬಾನೇ ವರ್ಕೌಟ್ ಆಗ್ತಿದೆ, ತುಂಬಾ ಹೆಲ್ಪ್ ಆಗ್ತಿದೆ. ಹಾಗಾಗಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇರುವಂತದ್ದು. 4 ಗಂಟೆಗೆ ಎದ್ದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಗ್ರ್ಯಾಟಿಟ್ಯೂಡ್ ಹೇಳಿ, ಅದಾದ್ಮೇಲೆ ಬಂದು ಹೊರಗಡೆ ಲೈಟ್ ಎಲ್ಲ ಹಾಕ್ಬಿಟ್ಟು ದೇವರಿಗೆ ಕೈ ಮುಗ್ದು, ರಾಧಾಕೃಷ್ಣನಿಗೆ ಕೈ ಮುಗ್ದು, ಅದಾದ್ಮೇಲೆ ಮಿರರಿಗೆ ಕೈ ಮುಗ್ದು ಗ್ರ್ಯಾಟಿಟ್ಯೂಡ್ ಹೇಳಿ ನನ್ನ ಒಂದು ದಿನಾಚರಣೆನ ಪ್ರಾರಂಭ ಮಾಡ್ತೀನಿ. ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಫಸ್ಟ್ ಒಂದು ಲೋಟ ಹಾಟ್ ವಾಟರ್, ಬಿಸಿನೀರಿಗೆ ಸ್ವಲ್ಪ ಲೈಟ್ ಬಿಸಿ ಇದ್ರೆ ಬಿಸಿನೀರಿಗೆ ಸ್ವಲ್ಪ ಲೆಮನ್ ಹಾಕೊಂಡು ಕುಡ್ದು ಮಲಾಸನಲ್ಲಿ ಕುತ್ಕೊಂಡು ಕುಡ್ದು, ಅದಾದ್ಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ನೈಟ್ ಮೊನ್ನೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದಾಗ ಪಾತ್ರೆ ಎಲ್ಲ ಹಾಗೆ ತುಂಬಾ ಇಟ್ಟಿದ್ದೆ. ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡ್ಬೇಕಾಯ್ತು. ವಾಶ್ ಮಾಡಿ ಇಟ್ಟಿದ್ದೆ. ವಾಶ್ ಮಾಡಿರೋದನ್ನ ಹಂಗೆ ಹಂಗೆ ಇಟ್ಬಿಟ್ಟಿದ್ನಲ್ವಾ, ಹಾಗಾಗಿ ಎಲ್ಲಾನು ಸಹ ಒರೆಸಿ ಇಡ್ತಾ ಇದ್ದೆ. ಅದಾದ್ಮೇಲೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಎಲ್ಲಾನು ಗೊತ್ತಿರುತ್ತೆ ಅಲ್ವಾ ಕೆಲಸ ಯಾವ ರೀತಿ ಆಗಿರುತ್ತೆ. ಹೆಣ್ಮಕ್ಳು ಅಂದ್ಮೇಲೆ ಹಾಗೆ ಪ್ರತಿಯೊಬ್ರುನು ಎಷ್ಟೇ ಒಂದು ಹೈ ಲೆವೆಲ್ ಅಲ್ಲಿ ಇದ್ರುನು ಅಥವಾ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾ ಇದ್ರುನು ಮನೆ ಕೆಲಸ ಅಂತೂ ಅದು ಯಾರಿಗೂ ಬಿಟ್ಟಿದ್ದಲ್ಲ, ಪ್ರತಿಯೊಬ್ರು ಮಾಡ್ಲೇಬೇಕು. ನಾನು ಕೂಡ ಫಸ್ಟ್ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಅದೆಲ್ಲ ಮಾಡ್ತಾ ಇದ್ದೆ. ತುಂಬಾನೇ ಎಲ್ಲ ವಾಶ್ ಮಾಡಿದ ಪಾತ್ರೆಗಳು ಹಾಗೆ ಇದ್ದು, 2 ಟಬ್ ಹಾಗೆ ಇದ್ದು ಅನ್ಕೊಂಡು ನಾನೆಲ್ಲಾನು ಪಾತ್ರೆ ಎಲ್ಲ ವಾಶ್ ಮಾಡಿದ್ನೆಲ್ಲ ಒಣ ದಬಾಕ್ಬಿಟ್ಟು, ಅಂದ್ರೆ ಎಲ್ಲ ಜೋಡಿಸಿಟ್ಟು ಸ್ಟ್ಯಾಂಡ್ಗಳಿಗೆ ಎಲ್ಲೆಲ್ಲಿ ಬೇಕೋ ಎಲ್ಲ ಜೋಡಿಸಿಟ್ಟು ಎಲ್ಲ ಕೆಲಸ, ಮೇಲಿನ ಕೆಲಸ ಸಣ್ಣ ಪುಟ್ಟ ಎಲ್ಲ ಕೆಲಸ ಆದ್ಮೇಲೆ ಕಿಚನ್ ಕ್ಲೀನಿಂಗು, ಪಾತ್ರೆ ವಾಶು, ಕಸ, ನೆಲ, ಬಾಗ್ಲು ಕಸ ಹೊಡೆದು, ಅರಶಿನ ಕುಂಕುಮ ಇಟ್ಟು ಎಲ್ಲ ಅದಾದ್ಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ನಿಮ್ಮ ಪರ್ಸನಲ್ ಲೈಫ್ಗೆ ಒತ್ತು ಕೊಡೋದು ತುಂಬಾನೇ ಪ್ರಾಮುಖ್ಯತೆ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ಬಾಡಿ ಶೇಪಿಗೆ ಹೊರಟೋಗ್ಬಿಡುತ್ತೆ. ಈಗ ನಾನು ಅಷ್ಟೇ ಆಲ್ಮೋಸ್ಟ್ ಒಂದಿನ ಬಿಟ್ರೆ ಒಂದಿನ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಮತ್ತೆ 5 kg ಜಾಸ್ತಿ ಆಗ್ಬಿಟ್ಟಿದ್ದೆ. ನನಗಂತೂ ಹೇಗಪ್ಪ ಕರ್ಸ್ಕೊಳೋದು, ವೇಟ್ ಜಾಸ್ತಿ ಆಗೋದು ತುಂಬಾ ಈಸಿ, ಅದು ವೇಟ್ ಕಡಿಮೆ ಮಾಡ್ಕೊಳೋದು ತುಂಬಾನೇ ಕಷ್ಟ ಇರುತ್ತೆ. ಅದಕ್ಕೆ ತುಂಬಾನೇ ಸ್ಟ್ರಗಲ್ಸ್ ಪಡ್ಬೇಕು. ಪ್ರತಿನಿತ್ಯನೂ ವರ್ಕೌಟ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಪ್ರಾಣಾಯಾಮ ಈ ರೀತಿ ಎಲ್ಲ ಮಾಡಿದಾಗ ನಮ್ಮ ಬಾಡಿ ನಮ್ಮ ಕಂಟ್ರೋಲ್ ಇರುತ್ತೆ. ಟೈಮ್ಸ್ ನನಗಂತೂ ಪ್ರಾಣಾಯಾಮ ಆಗಿರ್ಬೋದು, ಮೆಡಿಟೇಷನ್ ಮಾಡಿಲ್ಲ ಅಂದ್ರೆ ಸೀರಿಯಸ್ಲಿ ನನ್ನ ಬಾಡಿ ನನ್ನ ಕಂಟ್ರೋಲಲ್ಲೇ ಇರೋದಿಲ್ಲ. ನನಗೆ ತುಂಬಾನೇ ಪರಿಸ್ಥಿತಿ ನಾನು ಅದನ್ನ ಅನುಭವಿಸಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೇಳ್ತಾ ಇರುವಂತದ್ದು, ಎಷ್ಟೇ ಕೆಲಸ ಇರ್ಲಿ, ಮನೆ ಕೆಲಸ ಎಷ್ಟೇ ಇರ್ಲಿ, ಆಫೀಸ್ ಕೆಲಸ ಎಷ್ಟೇ ಇರ್ಲಿ, ಅಟ್ಲೀಸ್ಟ್ 15 ರಿಂದ 20 ನಿಮಿಷ ನೀವು ನಿಮ್ಮ ಒಂದು ಬಾಡಿಗೆ, ನಿಮ್ಮ ಒಂದು ಪರ್ಸನಲ್ ಕೇರ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಅನುಭವಿಸಿರುವಂತದ್ದು ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ PCOD, PCOS ಪ್ರಾಬ್ಲಮ್ ಇರೋರು ತುಂಬಾನೇ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಗೊತ್ತಿರಲ್ಲ. ಈಗ ನಾನು ಅದನ್ನ ಫೇಸ್ ಮಾಡೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಯಾಕಪ್ಪ ಅಂದ್ರೆ ನಾವು ಎಷ್ಟೇ ಪೀಸಾಗಿ, ಎಷ್ಟೇ ತಾಳ್ಮೆಯಿಂದ ಬೇರೆಯವ್ರ ಮುಂದೆ ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿ ಮಾತಾಡಿಸ್ತಿರುವಾಗ ನಮ್ಗೆ ಗೊತ್ತಿಲ್ದಂಗೆ ನಮ್ಗೆ ಆ ಸ್ಟ್ರೆಸ್ ಇಂದ ನಾವು ಅವ್ರಿಗೆ ಸ್ವಲ್ಪ ನಾವು ಮಾತಾಡೋ ರೀತಿನ ರ್ಯಾಶ್ ಆಗೋಗ್ಬಿಡುತ್ತೆ. ಬಟ್ ನಮಗೆ ಅದು ರ್ಯಾಶ್ ಅನ್ಸಲ್ಲ. ಎದುರುಗಡೆ ಇದ್ದವ್ರು ನಮಗೆ ಮಾತಾಡ್ಸ್ಕೊಂಡು ಅವ್ರು ಹೇಳ್ತಾರೆ, ನಿಮ್ಮ ಈ ಸಲ ಈ ಈ ಈ ಬಾರಿ ನೀವು ಮಾತಾಡಿದಾಗ ತುಂಬಾನೇ ರ್ಯಾಶ್ ಅನ್ನಿಸ್ತು, ಇದಕ್ಕಿಂತ ಮುಂಚೆ ನೀವು ಮಾತಾಡಿದಾಗ ಏನು ಅನ್ನಿಸ್ತಾ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಹಾಗಾಗಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇರೋಂಥದ್ದು, ದಯವಿಟ್ಟು ನಿಮ್ಮ ಪರ್ಸನಲ್
ನಿಮ್ಮ ಬಾಡಿಗೆ ಪರ್ಸನಲ್ ಕೇರ್ ಮಾಡಿ ಅಟ್ಲೀಸ್ಟ್ ಹತ್ತಂದ್ರೆ 20 ನಿಮಿಷ ನಿಮ್ಮ ಬಾಡಿಗೆ ಕೊಡಿ. ಆಗ ನೋಡಿ ಪ್ರತಿನಿತ್ಯ ಕೊಡೋದ್ರಿಂದ ಸಾಕು. 15 ರಿಂದ 20 ನಿಮಿಷ ಟೈಮೇ ಇಲ್ಲಪ್ಪ ಆಗ್ತಾ ಇಲ್ಲ ನಮಗೆ ಅಂತ ಅಂದಾಗ ಒಂದು 20 ನಿಮಿಷನಾದ್ರೂ ವಾಕ್ ಮಾಡಿ, ಪಾರ್ಕಿಗೆ ಹೋಗಿ ಒಳ್ಳೆ ಪರಿಸರದ ಜೊತೆಗೆ ಒಡನಾಟ ಇಟ್ಕೊಳ್ಳಿ, ಗಾಳಿ ಕುಡೀರಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಟೈಮ್ ಸಿಗ್ತಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂತಿದ್ದೀನಿ. ಇನ್ನು ಬೇಕು ಅಂತ ಅಂದಾಗ ಮೇಲೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಒಂದು 5-10 ನಿಮಿಷ ನಾನು ಬಿಸಿಲಲ್ಲಿ ವಾಕ್ ಮಾಡ್ತಾ ಇರ್ತೀನಿ. ಆ ಒಂದು ವಿಟಮಿನ್ ಡಿ ತಗೊಂಡಾಗ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು. ಆ ಒಂದು ರೀಸನ್‌ಗೋಸ್ಕರ ನಾನು ಅದನ್ನ ತಗೊಂತಾ ಇರ್ತೀನಿ. ಈಗಂತೂ ಕೆಲ್ಸ, ಮನೆ ಕೆಲ್ಸ, ಪಾಪುನ್ ನೋಡ್ಕೊಳ್ಳೋದು, ನಮ್ಮ ಮಕ್ಳಾದವರು ಪಾಪುನ್ ನೋಡ್ಕೊಳ್ಳೋದು, ಫ್ಯಾಮಿಲಿ ನೋಡ್ಕೊಳ್ಳೋದು ಇಷ್ಟಕ್ಕೆ ಸೀಮಿತ ಆಗ್ಬಿಡ್ತಾರೆ. ಅವರ ಒಂದು ದೇಹಕ್ಕೆ ಅವರು ಕಾಳಜಿ ವಹಿಸೋದೇ ಇಲ್ಲ. ಇದರಿಂದ ಅವರು ತುಂಬಾನೇ ಎಫೆಕ್ಟ್ ಪಡ್ಬೇಕಾಗುತ್ತೆ. ನಾನ್ ಪಟ್ಟಿದ್ದೆ. ಈಗ ಮತ್ತೆ ನಾನು ಇಲ್ಲ, ಮತ್ತೆ ನನ್ ಬಾಡಿ ಶೇಪಿಂಗ್ ಹೋಗ್ಬಿಟ್ಟಿದೆ, ನಾನು ವರ್ಕೌಟ್ ಮಾಡಿಲ್ಲ ಅಂದ್ರೆ ಮುಗೀತು, ಮತ್ತೆ ಇನ್ನು ದಪ್ಪ ಆಗೋಗ್ಬಿಡ್ತೀನಿ. ಹೇಗೆ ಏಜ್ ಆಗ್ತಾ 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 ನಮ್ಮ ಬಾಡಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ಬೇಕಪ್ಪ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ನಮ್ಮ ಬಾಡಿನ ನಮ್ಮ ಕಂಟ್ರೋಲ್ ಇಟ್ಕೊಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನನಗೆ ಅದು ತುಂಬಾನೇ ಫೇಸ್ ಮಾಡಿದ್ಮೇಲೆ ಇದೇನು ಆಗಲ್ಲ, ನಾನು ಇನ್ನೇನಿದ್ರು ವರ್ಕೌಟ್ ಮಾಡಿದ್ರೇನೆ ಸಾಧ್ಯ ಆಗೋದು ಅನ್ಕೊಂಡು ವರ್ಕೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂಚೆಯಿಂದನೂ ಡಯಟ್ ಇದೆ, ಜಂಕ್ಸ್ ಫುಡ್ ಏನು ಇಲ್ಲ, ತಿನ್ಲೇಬೇಕು ಅನ್ಸ್ತು ಅಂತ ಅಂದಾಗ ಮಂತ್ಲಿ ಒನ್ಸ್ ತಿಂತೀವಿ. ಇಲ್ಲ ತುಂಬಾನೇ ಕ್ರೇವಿಂಗ್ ಆಗ್ತಾ ಇದೆ ಅಂತ ಅಂದಾಗ ಏನು ಮಾಡಕ್ಕಾಗಲ್ಲ, ತಿನ್ಬೇಕಾಗುತ್ತೆ. ಬಟ್ ತಿನ್ನುವಾಗ ಒಂದಿಷ್ಟು ಲಿಮಿಟೇಷನ್ ಇಟ್ಕೊಂಡು ತಿನ್ಬೇಕು. ಅದನ್ನ ನಾನು ಪಾಲಿಸ್ತಿದ್ದೀನಿ, ಅದಕ್ಕೆ ನಿಮ್ಗೆ ಶೇರ್ ಮಾಡ್ತಾ ಇರುವಂತದ್ದು. ಇದು ಫೈನಲ್ ಆಗಿ ವರ್ಕೌಟ್ ಎಲ್ಲ ಮುಗೀತು. ಮೆಡಿಟೇಷನ್, ಕಪಾಲಿ ಭಾತು, ಪ್ರಾಣಾಯಾಮ ಎಲ್ಲಾನು ಮುಗಿಸ್ಕೊಂಡು ಅದು ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಅಂದ್ರೆ ಒಂದಿಷ್ಟು ಕ್ಲಿಪ್ಸ್ಗಳನ್ನ ಹಾಕಿರೋವಂಥದ್ದು. ಇದಾದ್ಮೇಲೆ ಫೈನಲ್ ಆಗಿ ಎಲ್ಲಾನು ಮುಗೀತು. ಮುಗಿಯೋ ಅಷ್ಟಿಗೆ 5 ಗಂಟೆ ಹಾಗೆ ಹೋಯ್ತು. ಇದಾದ್ಮೇಲೆ ನನ್ಗೆ ಒಂದು ಆನ್ಲೈನ್ ಕ್ಲಾಸ್ ಇತ್ತು. ಭಾವನಾತ್ಮಕ ಒಂದು ಶಾಲೆ ಅಂತ, ಭಾವನೆಗಳಿಗೊಂದು ಶಾಲೆ, ಯಾವ ತರನಾದ್ರೂ ನೀವ್ ಹಿಂಗ್ ಅನ್ಸುತ್ತೆ ಹಂಗ್ ಕರಿಬೋದು. ಅದು ತುಂಬಾನೇ ಹೆಲ್ಪ್ ಆಗಿದೆ ನನ್ಗೆ. ಹಾಗಾಗಿ ಆ ಕ್ಲಾಸ್ನ ಕೇಳ್ತಾನೆ ನಾನು ಕೆಲಸ ಮಾಡ್ಕೊಂತೀನಿ. ಯಾಕಂದ್ರೆ ತುಂಬಾ ಕೆಲ್ಸ ಇತ್ತು, ಆ ಕಾರಣಕ್ಕೋಸ್ಕರ ನಾನು ಹಂಗೆ ಕುತ್ಕೊಂಡು ನೋಟ್ಸ್ ಏನೋ ಮಾಡ್ಕೊಳ್ಳಿಲ್ಲ. ಪ್ರತಿ ಸರಿ ನಾನು ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಂತಾ ಇದ್ದೆ. ನಾನು ಆಗಸ್ಟ್ ಮಂತಿಂದ ನಾನು ಟ್ರಾನ್ಸ್ಮಿಷನ್ ಕ್ಲಾಸ್ ಇಂದ ನಾನು ಜಾಯ್ನ್ ಆಗಿರುವಂತದ್ದು. ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಈ ಒಂದು ಕ್ಲಾಸ್ ಇಂದ. ಸಿಕ್ಕಾಬಟ್ಟೆ ಹಣಕಾಸಿನಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನೆಮ್ಮದಿಯಲ್ಲಾಗಿರ್ಬೋದು, ಬಾಂಧವ್ಯದಲ್ಲಾಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು, ನನ್ನ ಒಂದು ಲೈಫ್ ಫುಲ್ ಚೇಂಜಸ್ ಆಗ್ತಾ ಇದೆ. ಏನೋ ಒಂದಿಷ್ಟು ಬದಲಾವಣೆ ನನ್ನ ಲೈಫಲ್ಲಿ ನಾನು ಕಾಣ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಭಾವನೆಗಳಿಗೊಂದು ಶಾಲೆ ತುಂಬಾನೇ ನನ್ಗೆ ಹೆಲ್ಪ್ ಮಾಡಿದೆ. ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ನಿಜವಾಗ್ಲೂ ಪ್ರತಿಯೊಬ್ರು ಸಹ ಈ ಒಂದು ಶಾಲೆಗೆ ಜಾಯ್ನ್ ಆಗೋದು ತುಂಬಾನೇ ಒಳ್ಳೇದು. ಎಲ್ಲಾದ್ರೂ ಕೇಳಿದಿರಾ ಭಾವನೆಗಳಿಗೊಂದು ಶಾಲೆ ಅಂತ? ಬೇರೆ ಬೇರೆ ರೀತಿಯಾದಂತಹ ಶಾಲೆಗಳಿದೆ. ಎಜುಕೇಶನ್ ಪರ್ಪಸ್ ಇದೆ, ಸ್ಪೋರ್ಟ್ಸ್ ಪರ್ಪಸ್ ಇದೆ, ಡ್ಯಾನ್ಸ್ ಪರ್ಪಸ್ ಇದೆ, ಎಲ್ಲಾ ತರ ಇದೆ. ಬಟ್ ನಮ್ಮ ದೇಹಕ್ಕೆ ಬೇಕಾದ ಭಾವನೆಗಳು ಇಲ್ಲ ಅಂದ್ರೆ ಮನುಷ್ಯ ಜನ್ಮನೇ ಒಂದು ಅದಕ್ಕೇನು ಸಾರ್ಥಕತೆ ಅನ್ನೋದೇ ಇಲ್ಲ. ನಮ್ಮ ಭಾವನೆಗಳನ್ನ ಅರ್ಥನೇ ಮಾಡ್ಕೊಳಲ್ಲ ನೀವು ಅಂತೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಅದೇ ಭಾವನೆಗೆ ಒಂದು ಶಾಲೆ ಇದೆ ಅಂತ ಅಂದಾಗ ಎಷ್ಟು ನಾವು ನಮ್ಮ ದೇಹಕ್ಕೆ, ನಮ್ಮ ದೇಹದಲ್ಲಿರುವಂತ ನಮ್ಮ ಭಾವನೆಗಳಿಗೆ ಎಷ್ಟು ಮಹತ್ವ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಈ ಕ್ಲಾಸಿಗೆ ಜಾಯಿನ್ ಆದಾಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಇದೆನಾ ಅಂತಂದು. ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಡೇ ಬೈ ಡೇ ಅದು ಏನ್ ಬಿಡಪ್ಪ ಈ ಕ್ಲಾಸ್ ಕೇಳೋದು ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಈಗ ತುಂಬಾನೇ ಚೆನ್ನಾಗಿ ಕೇಳ್ಬೇಕು ಅನಿಸ್ತೈತೆ. ಒಂದು ದಿವಸ ಏನಾದ್ರು ಮಿಸ್ ಮಾಡಿದ್ರೆ ತುಂಬಾ ಅಯ್ಯೋ ಕ್ಲಾಸ್ ಕೇಳಿಲ್ಲ ಅಂತಾನು ಟ್ರಾವೆಲ್ ಮಾಡುವಾಗಾದ್ರೂ ಕ್ಲಾಸ್ ಕೇಳ್ತೀನಿ, ಅಥವಾ ಆಫೀಸ್ಗೆ ಹೋಗುವಾಗ ಟ್ರಾವೆಲ್ ಮಾಡ್ಕೊಂಡು ಕ್ಲಾಸ್ ಕೇಳ್ತೀನಿ, ಬರುವಾಗನು ಕ್ಲಾಸ್ ಕೇಳ್ತೀನಿ. ತುಂಬಾನೇ ಖುಷಿ ಅನಿಸ್ತಿರುತ್ತೆ ಇದನ್ನೆಲ್ಲ ಕ್ಲಾಸ್ ಕೇಳ್ತಾ ಇರುವಾಗ. ನನಗೆ ಪರ್ಸನಲಿ ತುಂಬಾನೇ ಹೆಲ್ಪ್ ಆಗಿದೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ಒಂದ್ಸಲಿ ನೀವು ಟ್ರಾನ್ಸ್ಫಾರ್ಮೇಶನ್ ಕ್ಲಾಸಿಗೆ ಜಾಯ್ನ್ ಆಗಿ ನೋಡಿ, 1 ಮಂತ್ ನೀವು ಕ್ಲಾಸ್ ತಗೊಳ್ಳಿ. ಅದು ಮಾರ್ನಿಂಗ್ 5 to 6 ವರೆಗೂ ಇರುತ್ತೆ. ಕ್ಲಾಸ್ ಕೇಳ್ತಾ ಇರುವಾಗ ಅಪ್ಪ ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ ನಮ್ಮಲ್ಲಿ ಅಂತಾನೆ ಹೇಳ್ಬೋದು. ನಾನ್ ಪರ್ಸನಲ್ ಫೇಸ್ ಮಾಡಿದೀನಿ. ತುಂಬಾ ಚೇಂಜಸ್ ಆಗ್ತಾ ಇದೆ. ಪ್ರತಿಯೊಂದು ಏನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ಶೇರ್ ಮಾಡಿದ್ದೆ. ನಂಗೆ ಈ ತರ ಜಾಬ್ ಆಗಿತ್ತು, ಈ ತರ ಆ್ಯಪಿನ ಜಾಬ್ ಆಯ್ತು, ನಮ್ಮ ಮನೆಗೆಲ್ಲ ಈ ತರ ಐಟಮ್ಸ್ ಎಲ್ಲ ತಗೊಂಡ್ವಿ ಅಂತೆಲ್ಲ ನಿಮ್ಗೆ ಶೇರ್ ಮಾಡ್ಕೊಂಡೆ. ಬಟ್ ಅದೆಲ್ಲ ತಗೊಳ್ಳಿಕ್ಕೆ ಹೇಗ್ ಸಾಧ್ಯ ಆಯ್ತು? ನಮ್ಮ ವರ್ಕೌಟ್ ಜೊತೆಗೆ ನಾವು ಒಂದು ಶಾಲೆಗೆ ಜಾಯ್ನ್ ಆಗಿ ಅವ್ರು ಏನ್ ಹೇಳಿದ್ರು ಅದನ್ನ ನಾವು ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿರೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳು ಆಯ್ತು. ಗೊತ್ತಲ್ವಾ, ನಾವ್ ಏನೇ ಒಂದು ಎಜುಕೇಶನ್ ಮಾಡಿರ್ಲಿ, ಒಬ್ಬ ಜರ್ನಲಿಸ್ಟ್ ಆಗಿರ್ಲಿ, ಏನೇ ಮಾಡಿರ್ಬೋದು, ಬಟ್ ಪರ್ಸನಲ್ ಬಂದಾಗ, ಹಣ ಅಂತ ಬಂದಾಗ ಎಲ್ಲಾನು ಹೊಡ್ತಾ ಬೀಳುತ್ತೆ. ಯಾಕಂದ್ರೆ
ಈಗ ಡಾಕ್ಟರ್ ಓದಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು ಪರ್ಸನಲ್ ಸಮಸ್ಯೆ ಇರುತ್ತೆ, ಅಥವಾ ಇಂಜಿನಿಯರ್ ಮಾಡಿದ್ರೆ ಅವ್ರಿಗೂ ಒಂದು ಪರ್ಸನಲ್ ಸಮಸ್ಯೆ ಇರುತ್ತೆ. ನಾನು ಜರ್ನಲಿಸ್ಟ್ ಮಾಡಿದ್ದೀನಿ ಅಂದ್ರೆ ಏನ್ ಫೇಸ್ ಮಾಡ್ಬೇಕಾಗುತ್ತೆ, ಸ್ಯಾಲ್ರಿ ಎಷ್ಟೇ ನಮಗೆ ಏನೇ ಮಾಡಿದ್ರು ಸ್ಯಾಲ್ರಿ ತುಂಬಾ ಅಂದ್ರೆ ಒಂದು ಎಲ್ಲರೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದಿಷ್ಟು ಸ್ಯಾಲ್ರಿ ಕಡಿಮೆನೇ ಇರುತ್ತೆ, ಬೇಸಿಕ್ ಸ್ಯಾಲ್ರಿನೇ ಅಷ್ಟಿರುತ್ತೆ. ಹಾಗಾಗಿ ಈ ಇಷ್ಟೇ ಸ್ಯಾಲ್ರಿಲಿ ನಾವು ಇಷ್ಟಪ್ಪ ಏನೆಲ್ಲ ಡ್ರೀಮ್ಸ್ನ ಕಂಪ್ಲೀಟ್ ಮಾಡ್ಕೋಬೋದಾ ಅಂತೆಲ್ಲ ನನಗೆ ಡೌಟ್ ಅನಿಸ್ತಾ ಇತ್ತು. ಬಟ್ ಈ ಒಂದು ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಇಲ್ಲ, ದೇವ್ರು ನಮ್ಮ ಜೊತೆಗಿರ್ತಾನೆ ಅನ್ನೋದು ತುಂಬಾನೇ ಚೆನ್ನಾಗಿ ಕಲಿತೆ. ದೇವ್ರನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಫ್ಯಾಮಿಲಿ ಜೊತೆಗೆ ಯಾವ ರೀತಿಯಾಗಿ ಇರಬೇಕು, ಫ್ರೆಂಡ್ ಜೊತೆ ಆಗಿರ್ಬೋದು, ಕೊಲೀಗ್ಸ್ ಜೊತೆ ಆಗಿರ್ಬೋದು, ಸಮಾಜ ಜೊತೆಗೆ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡೆ. ಹಾಗಾಗಿ ನಾನು ಇವತ್ತು ಸಾಟರ್ಡೆ ಆಗಿರೋದ್ರಿಂದ 5 to 7 ವರೆಗೂ ಕ್ಲಾಸ್ ಇತ್ತು, 2 ಅವರ್ಸು. ಹಾಗೆ ಕುತ್ಕೊಂಡು ಕೇಳ್ಬೇಕಂದ್ರೆ ತುಂಬಾನೇ ಕೆಲಸ ಇತ್ತು. ಆ ಒಂದು ರೀಸನ್ಗೋಸ್ಕರ ನಾನು ಹೆಡ್ಫೋನ್ ಹಾಕೊಂಡು ಕ್ಲಾಸ್ನ ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ನಾನು ಏನ್ ಕೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ ಹತ್ರ ಶೇರ್ ಮಾಡ್ಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದೆ. ನೀವು ಒಂದ್ಸಲಿ ಯೂಟ್ಯೂಬಲ್ಲೂ ಇದೆ, ಭಾವನೆಗಳಿಗೊಂದು ಶಾಲೆ ಅಥವಾ ಎಮೋಜಿಮ್ ಅಂತ ಇದೆ, ಬೇಕಾದ್ರೆ ನೀವು ಹೋಗಿ ಕ್ಲಾಸ್ನ ಕೇಳ್ಬೋದು. ಆನ್ಲೈನ್ ಕ್ಲಾಸ್ ಅಂದ್ರೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ಬೋದು, ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದ್ಸಲಿ ಕೇಳಿ ಅವಾಗ ಗೊತ್ತಾಗುತ್ತೆ ಅಂತ. ಸೊ ಇದಾದ್ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಹಾಕ್ದೆ. ಮತ್ತೆ ಹೊರಗಡೆ ಕಸ ಗುಡಿಸಿ ಎಲ್ಲ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಟು ಬಟ್ಟೆ ವಾಶ್ ಮಾಡಾದ್ಮೇಲೆ ಬಟ್ಟೆ ಈ ಹಿಂದೆ ಬಟ್ಟೆ ಎಲ್ಲ ಏನೇನೆಲ್ಲ ಮ್ಯಾಟ್ ಆಗಿರ್ಬೋದು ಅಥವಾ ಸ್ಕ್ರೀನ್ಸ್ ಆಗಿರ್ಬೋದು, ಕರ್ಟನ್ಸ್ ಎಲ್ಲಾನು ವಾಶ್ ಮಾಡಿ ಅದೆಲ್ಲ ಒಳಗ್ ತಗೊಂಡ್ಬಂದು ಇಟ್ಟು, ಅದಾದ್ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಫೈನಲ್ ಆಗಿ ಆಲ್ಮೋಸ್ಟ್ 5:30 ಆಗೋಯ್ತು. ಇನ್ನೇನು ಡಿಟಾಕ್ಸ್ ಡ್ರಿಂಕ್ ಅಂತ ಅಂದ್ರೆ ನನಗೆ ಫಸ್ಟು ಏನಾದ್ರು ಗಂಟ್ಲಿಗೆ, ಯಾಕಂದ್ರೆ ವಾಯ್ಸ್ ಯಾವಾಗ್ಲೂ ಕೊಡ್ತಾ ಇರ್ತೀರಲ್ವಾ, ಹಾಗಾಗಿ ಏನಾದ್ರೂ ಗಂಟ್ಲಿಗೆ ಸ್ವಲ್ಪ ತುಂಬಾನೇ ಚೆನ್ನಾಗಿರುವಂತ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು ಅನ್ಕೊಂಡು ನಾನು ಶುಂಠಿ ಟೀ ಮಾಡ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಪ್ರತಿನಿತ್ಯ ಅಲ್ಲ, ಒಂದ್ ದಿನ ಬಿಟ್ಟು ದಿನ. ಯಾಕಂದ್ರೆ ಶುಂಠಿ ರಿಲೇಟೆಡ್ ಆಗಿ ಕಷಾಯ ಆಗಿರ್ಬೋದು, ಅಥವಾ ಶುಂಠಿ ಟೀ ಆಗಿರ್ಬೋದು, ಮೆಂತೆ ಟೀ ಆಗಿರ್ಬೋದು, ಪುದೀನ ಟೀ ಆಗಿರ್ಬೋದು, ಈ ತರ ಟೀ ಮಾಡ್ಕೊಂಡು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ತರನು ಫೀಲ್ ಆಗುತ್ತೆ ನನ್ಗೆ ಅದು. ಹಾಗಾಗಿ ನೀರು ಬಿಸಿ ಮಾಡ್ಬಿಟ್ಟು ಅದಕ್ಕೆ ಪುದೀನ, ಬೆಲ್ಲ, ಶುಂಠಿ ಎಲ್ಲ ಹಾಕ್ಬಿಟ್ಟು ನಾನು ಒಂದು ಶುಂಠಿ ಟೀನ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ಅದಾದ್ಮೇಲೆ ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡ್ದಾದ್ಮೇಲೆ ಒಂದು ಸ್ಮೂದಿ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಶುಂಠಿ ಟೀ ಎಲ್ಲ ಕುಡಿಯಲ್ಲ, ಅವ್ರಿಗೂ ಸ್ಮೂದಿ ಮಾಡಿಡೋಣ ಅಂತಂದು ಎಲ್ಲಾ ತರ ಡ್ರೈ ಫ್ರೂಟ್ಸ್ ಹಾಕಿ ಬನಾನಾ ಹಾಕ್ಬಿಟ್ಟು ಎಲ್ಲ ಗೊತ್ತಲ್ವಾ ಡ್ರೈ ಫ್ರೂಟ್ಸ್ ಅಂತ ಅಂದ್ರೆ ಎಲ್ಲಾನು ಹಾಕಿದೀನಿ ನಾನು. ಆಲ್ಮೋಸ್ಟ್ ಅದಕ್ಕೊಂದು 10 ರಿಂದ 15 ಐಟಮ್ಸ್ ಹಾಕಿರುವಂತದ್ದು ಪ್ಲೇಟಲ್ಲಿ ಅಷ್ಟು ತೋರಿಸಿದೀನಿ. ಎಷ್ಟು ಜಾಗ ಹಿಡಿದಿದೆ ಅಷ್ಟೇ ತೋರಿಸಿರೋದು. ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದಕ್ಕೆ ಓಟ್ಸ್ ಸಹ ಹಾಕಿದೀನಿ, ಬಟ್ ಅದನ್ನ ಕ್ಲಿಪ್ ಆಡ್ ಮಾಡಿಲ್ಲ. ಪ್ರತಿಯೊಬ್ರು ಸಹ ಏನೇ ನೀವು ಬರೀ ಜಸ್ಟ್ ಅನ್ನ ಸಾಂಬಾರು ಅಥವಾ ಚಪಾತಿ, ಉಪ್ಪಿಟ್ಟು, ಅವಲಕ್ಕಿ ಇಷ್ಟಕ್ಕೆ ಸೀಮಿತ ಆಗ್ಬಿಡಿ. ನಮ್ಮ ದೇಹನ ವರ್ಕೌಟ್ ಜೊತೆಗೆ ನಮ್ಮ ಡಯಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ಯಾವ ರೀತಿಯಾದಂತಹ ಒಂದು ಫುಡ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ನಾವು ಏನೇ ಒಂದು ಮನೆಯಲ್ಲಿ ಅಡಿಗೆ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಅದರಿಂದ ಪ್ರೋಟೀನ್, ವಿಟಮಿನ್, ಐರನ್, ಪೊಟ್ಯಾಷಿಯಂ, ವಿಟಮಿನ್ ಸಿ ಆಗಿರ್ಬೋದು, ಡಿ, ಈ ತರ ಎಲ್ಲ ಯಾವ ರೀತಿಯಾಗಿ ಸಿಗುತ್ತೆ ಅನ್ನೋ ಐಟಮ್ಸ್ನ ನಾವು ಬಳಸ್ಬಿಟ್ಟು ನಾವು ಅಡುಗೆ ಮಾಡ್ಬೇಕಾಗುತ್ತೆ. ಸೊಪ್ಪು ತರಕಾರಿ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಲ್ಲಾ ತರ ಫ್ರೂಟ್ಸ್ಗಳಾಗಿರ್ಬೋದು, ತರಕಾರಿಗಳಂತೂ ಗ್ರೀನರಿ ತರಕಾರಿ ಸೊಪ್ಪುಗಳು ಆಗಿರ್ಬೋದು ಎಲ್ಲಾನು ಸಹ ನಾವು ಸೇವಿಸೋದ್ರಿಂದ ನಮ್ಮ ಬಾಡಿ ಅರ್ಧ ಅಂದ್ರೆ ಒಳ್ಳೆ ಫೇಸ್ ಗ್ಲೋ ಆಗಿರ್ಬೋದು, ನಮ್ಮ ಬಾಡಿ ಒಳ್ಳೆ ಹೆಲ್ದಿ ಆಗಿರುತ್ತೆ ಅನ್ನೋದಕ್ಕೆ ಮೇನ್ ರೀಸನ್ ಯಾವ ರೀತಿಯಾದ ಫುಡ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಇದನ್ನೆಲ್ಲ ಬಳಸ್ತಾ ಇರೋದಕ್ಕೆ ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೀನಿ. ನಮ್ಗೆ ಮಾರ್ನಿಂಗು ಒಳ್ಳೆ ಶುಂಠಿ ಕಷಾಯ ಆಗಿರ್ಬೋದು, ಒಳ್ಳೆ ಕಷಾಯ ಇರಬೇಕು, ಜೊತೆಗೆ ಡಿಟಾಕ್ಸ್ ಡ್ರಿಂಕ್ ಇರಬೇಕು, ಓಟ್ಸ್ ಜೊತೆಗೆ ನಮ್ಮ ಹಸ್ಬೆಂಡ್ಗೆ ಟಿಫನ್ ಇರಬೇಕು. ನಾನು ಆಫ್ಟರ್ನೂನ್ಗೋಸ್ಕರ ಲಂಚ್ ನಾನು ತಗೊಂಡು ಹೋಗ್ಲೇಬೇಕು ಕಂಪಲ್ಸರಿ. ಹಾಗಾಗಿ ನಾನು ಟಿಫನ್ ಸಹ ರೆಡಿ ಮಾಡ್ಕೊಂತಾ ಇದ್ದೀನಿ. ಇವತ್ತು ನಾನು ಮಲ್ಟಿಗ್ರೈನ್ ದೋಸೆ ಮಾಡ್ಕೊಂಡು ಜೊತೆಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡ್ಕೊಂತಾ ಇದ್ದೀನಿ. ಇದ್ರ ಬಗ್ಗೆ ಏನ್ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತು ಆಲೂಗಡ್ಡೆ ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ. ಬಟ್ ನಾನು 7 ಗಂಟೆ ಒಳಗಡೆನೆ ಎಲ್ಲಾನು ನಾನು ಅಡಿಗೆ ಕೆಲಸ ಆಗ್ಬೇಕು ಅಂತಂದು ಬೇಗ ಬೇಗ ಅಡಿಗೆ ಕೆಲಸ ಎಲ್ಲ ಮಾಡ್ಕೊಂತಾ ಇದ್ದೀನಿ. ಮಲ್ಟಿಗ್ರೇನ್ ರೊಟ್ಟಿಗೆ ಜೋಳದ ಮಲ್ಟಿಗ್ರೇನ್ ರೊಟ್ಟಿ ಅಲ್ಲ, ಸಾರಿ, ಮಲ್ಟಿಗ್ರೇನ್ ರೊಟ್ಟಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಬಟ್ ನಾನು ದೋಸೆ ಮಾಡ್ಕೊಂಡು ಎಲ್ಲ ಹಿಟ್ಟು ಕಲಸಿ ಕೈಯಲ್ಲಿ ನಾದೋದು ರೊಟ್ಟಿ ಆಗುತ್ತೆ. ಬಟ್ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸಿ ಹಂಚಿಗೆ ಹಾಕೋದು ದೋಸೆ ಆಗುತ್ತೆ. ಒಂದು 6 ತರ ಹಿಟ್ಟು ತಗೊಂಡಿದ್ದೀನಿ: ಜೋಳದ ಹಿಟ್ಟು, ಕಡಲೆ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು,
ಚಪಾತಿ ಹಿಟ್ಟು ಈ ತರ ಎಲ್ಲ ಹಿಟ್ಟುಗಳು ಅಕ್ಕಿ ಹಿಟ್ಟು ಎಲ್ಲಾ ಹಿಟ್ಟು ತಗೊಂಡು ಚೆನ್ನಾಗಿ ಎಲ್ಲಾನು ಕಲಿಸ್ಕೊಂಡು ಮಾಡ್ತಾ ಇರುವಂತದ್ದು. ಇದು ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಾಗುತ್ತೆ. ಒಳ್ಳೆ ಹೆಲ್ತಿಗೆ ತುಂಬಾನೇ ತುಂಬಾ ಆಕ್ಚುಲಿ ಡಯಟ್ ನೀವು ಎಲ್ಲಿ ಜಿಮ್ಮಿಗೆ ಹೋದ್ರೂ ಇದನ್ನ ಕಂಪಲ್ಸರಿಯಾಗಿ ಎಲೆ ಹೇಳ್ತಾರೆ, ಅದನ್ನ ನೀವು ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ಬೇಕಾದ್ರೆ ಕ್ಯಾರೆಟ್ ಎಲ್ಲ ಹಾಕೊಂಡು, ಕೊತ್ತಂಬರಿ ಹಾಕೊಂಡು, ಸ್ವಲ್ಪ ಜೀರಿಗೆ ಹಾಕೊಂಡು, ಉಪ್ಪು ಹಾಕೊಂಡು, ಉಪ್ಪು ಕಂಪಲ್ಸರಿ, ಬಟ್ ಎಲ್ಲಾನು ಜೀರಿಗೆ ಅದನ್ನೆಲ್ಲ ಎಕ್ಸ್ಟ್ರಾ ಆಡ್ ಮಾಡ್ಕೊಬೇಕಂದ್ರೆ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಅಡ್ಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಆಯ್ತು. ಅದಾದ್ಮೇಲೆ ನಾನು ರೂಮ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ನಮ್ಮ ಹಸ್ಬೆಂಡ್ ಪಾಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ರೂಮ್ಗೆ. ನಾನು ಅಡುಗೆ ಮಾಡ್ತಾ ಇದ್ನಲ್ಲ, ಅವರು ಸಹ ಎಲ್ಲ ಧೂಳು ಹೊಡೆದ್ಬಿಟ್ಟು ಮೇಲೆ ನನಗೆ ಏನೇನು ಸಿಗೋದನ್ನೆಲ್ಲ ಒರೆಸ್ಕೊಟ್ರು. ಅದಾದ್ಮೇಲೆ ನಾನು ಕೂಡ ಅವರೆಲ್ಲ ಹೈಟ್ ಇರೋದ್ರಿಂದ ಅದೆಲ್ಲನೂ ಒರೆಸ್ಕೊಟ್ಟಿದ್ದಾರೆ. ನಾನು ಕೂಡ ಕೆಳಗಡೆ ಏನೆಲ್ಲ ಇದೆ ಅದನ್ನೆಲ್ಲ ಒರೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮಂಚ ತರಕಿನ ಮುಂಚೆ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಕ್ಲೀನ್ ಮಾಡಿ ಆಲ್ಮೋಸ್ಟ್ ಒಂದು 15-20 ಡೇಸ್ ಆಯಿತು ಅಷ್ಟೇ. ಬಟ್ ಅವಾಗಿಂದ ಕ್ಲೀನೇ ಮಾಡಿರಲಿಲ್ಲ. ಫ್ಯಾಮಿಲಿ ಬಂದಿದ್ರಲ್ವಾ, ದೊಡ್ಡಪ್ಪ ದೊಡ್ಡಮ್ಮ ತಂಗಿ ಪಾಪು ಎಲ್ಲ ಇರೋದ್ರಿಂದ ಎಲ್ಲಾನು ಸಹ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮನೆಗ್ ಬಂದು ಎಲ್ಲಾ ರೀತಿಯ ಕೆಲಸ ಮಾಡೋದೇ, ಅಡಿಗೆ ಮಾಡೋದೇ ಸಾಕಾಗೋಗೋದು, ಇನ್ನೇನ್ ಕ್ಲೀನ್ ಮಾಡೋದು. ಬಟ್ ಸಣ್ಣ ಪುಟ್ಟ ಏನಾದ್ರು ಜಾಸ್ತಿ ಧೂಳು ಕಾಣಿಸ್ತು ಅಂತಂದಂಗ ಮಾತ್ರ ಎಲ್ಲಾನು ಮಾಡ್ಕೊತಿದ್ದೆ. ಫೈನಲ್ ಆಗಿ ಎಲ್ಲ ಕ್ಲೀನ್ ಆಯ್ತು. ಎಲ್ಲ ಸ್ಕರ್ಟನ್ ಎಲ್ಲ ವಾಶ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅದನ್ನು ಸಹ ನಾನು ಎಲ್ಲಾನು ಜೋಡ್ಸಕ್ ಇಕ್ತಾ ಇದೀನಿ. ಯಾಕೆ ಟೈಮ್ ಇದ್ದಾಗೆ ಪ್ರತಿಯೊಂದು ಕೆಲ್ಸನ ಮಾಡ್ಕೋಬೇಕಾಗುತ್ತೆ. ನಾನು ಆಫೀಸ್‌ಗೆ ಹೋಗ್ತಿದೀನಿ, ನಾನ್ ಮಾಡಲ್ಲ, ನೀವೇ ಮಾಡ್ಕೊಡಿ ಅಂತ ಅಂದಾಗ ಏನೂ ಮಾಡಕ್ಕಾಗಲ್ಲ. ಅವಾಗ ನಮ್ಮ ಮನೆ ಚೆನ್ನಾಗೇ ಕಾಣೋದಿಲ್ಲ. ನಮ್ಮ ಮನೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದಾಗ ನಾವೇನೆ ಎಲ್ಲಾನು ಮಾಡ್ಬೇಕಾಗುತ್ತೆ. ಅವಾಗ ಎಷ್ಟೇ ಎಷ್ಟೇ ಟೈಮ್ ಇರ್ಲಿ, ಟೈಮ್ ಇಲ್ದೇ ಇರ್ಲಿ, ನಾವು ಟೈಮ್‌ನ ಮಾಡ್ಕೊಂಡು ಇದಕ್ಕೇನು 15-20 ನಿಮಿಷ ಹಿಡಿಯುತ್ತೆ. ಮಿನಿಮಮ್ ಅಂದ್ರು ಒಂದು 10 ನಿಮಿಷಕ್ಕಾದ್ರೂ ಪಟಾಪಟ್ ಮಾಡ್ಕೋಬಹುದು. ಬೇಗ ಮಾಡೋರು, ಸ್ಲೋ ಇದ್ದೋರು ಸ್ವಲ್ಪ ಕಡಿಮೆ. ಸೊ ಫೈನಲ್ ಆಗಿ ನಾನು ಎಲ್ಲಾನು ಮಾಡ್ಕೊಂಡೆ. ನಂಗೆ ತುಂಬಾನೇ ಮನೆ ಕ್ಲೀನ್ ಇದ್ರೇನೆ ಅದ ನಮ್ಗೆ ಲಕ್ಷ್ಮಿ ಒಲಿತಾಳೆ ಅಂತೆಲ್ಲ ಕೇಳ್ಪಟ್ಟಿದ್ದೆ. ಹಾಗಾಗಿ ಮನೇನ ಫಸ್ಟ್ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವಿ, ಎಷ್ಟು ಕ್ಲೀನ್ ಆಗಿ ಹೈಜೀನಿಕ್ ಆಗಿ ಇಟ್ಕೊಂತೀವೋ ಅದ್ರ ಮೇಲೆ ಎಲ್ಲಾನು ಚೆನ್ನಾಗಾಗುತ್ತೆ. ನಾನು ಮಾರ್ನಿಂಗು ಎಲ್ಲಾನು ನೆಲ ಒರೆಸಿಟ್ಕೊಂಡಿದ್ದೆ. ಆದ್ರೆ ಇನ್ನೊಂದ್ಸಲಿ ಎಲ್ಲ ಧೂಳಾಗ್ಬಿಟ್ಟಿತ್ತು. ಮತ್ತೆ ಇನ್ನೊಂದ್ಸಲಿ ಎಲ್ಲ ಕಸ ಗುಡಿಸ್ಕೊಂಡು ಮತ್ತೊಂದ್ಸಲಿ ಎಲ್ಲಾನು ನೆಲ ಒರೆಸ್ಕೊಂತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಹೈಜೀನಿಕ್ ಆಗಿ ಇಟ್ಕೊಂಡ್ರೆ ಲಕ್ಷ್ಮಿ ತಾನಾಗೆ ಒಲಿತಾಳೆ. ಹಾಗಾಗಿ ನಾನು ಇದನ್ನೆಲ್ಲ ಮಾಡ್ಕೊಂತಾ ಇರೋದು. ಫೈನಲಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಎಲ್ಲಾನು ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ರುಬ್ಬೋಣ ಅನ್ಕೊಂಡೆ. ಇನ್ನು ಪಲ್ಯನೂ ಸಹ ಅಂದ್ರೆ ಏನ್ ಬೇಕು ಎಲ್ಲಾನು ಮೇನ್ ಆಗಿ ರೆಡಿ ಮಾಡಿ ಇಟ್ಕೊಂಡೆ. ಹಿಂಗ್ ಪಟ್ ಪಟ್ ಅಂತ ಮಾಡಿ ಇಟ್ಬಿಡೋಣ ಅಂತಂದು ಎಲ್ಲ ಒಗ್ಗರಣೆ ಒಂದು ಹಾಕಿರ್ಲಿಲ್ಲ, ಚಟ್ನಿ ಒಂದು ರುಬ್ಬಿರ್ಲಿಲ್ಲ. ಹಾಗಾಗಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಂತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋದ್ರು, ಪೂಜೆ ಮಾಡ್ಬೇಕು, ವಾರ ಇರೋದನ್ನ ಪೂಜೆ ಮಾಡ್ಬೇಕು ಅಂತ ಅವರು ಸ್ನಾನಕ್ಕೆ ಹೋದ್ರು. ನಾನು ಕೂಡ ಎಲ್ಲಾನು ಈ ಪಲ್ಯ ಬೇಗ ಬೇಗ ಮಾಡ್ಬಿಡೋಣ. ಒಟ್ಟು ಎಲ್ಲಾನು ಒಂದ್ 8 ಗಂಟೆ 7 ಗಂಟೆ ಒಳಗಡೆ ಎಲ್ಲಾನು ಮುಗೀತು ಅಂದ್ರೆ 8 ಗಂಟೆಗೆ ಇನ್ನೇನು ಸ್ನಾನ ಪೂಜೆ ಇದು ಮಾಡ್ಬಿಟ್ರೆ ಟೈಮ್ ಹೋಗ್ಬಿಡುತ್ತೆ. ಇನ್ನೊಂದ್ ಸ್ವಲ್ಪ ಏನಾದ್ರು ನಮಗೆ ಬುಕ್ ಓದ್ಬೇಕು ಅಥವಾ ಭರತನಾಟ್ಯಂ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅಂದಾಗ ಎಲ್ಲಾನು ಬೇಗ ಬೇಗ ಆಗ್ಬಿಡುತ್ತೆ. ಇನ್ನೇನು 9 ಗಂಟೆನಷ್ಟೇ ಎಲ್ಲಾನು ಕಂಪ್ಲೀಟ್ ಮಾಡ್ಬೇಕು. ಇನ್ನು 9ರಿಂದ 10:30 ತನಕ ನಾನು ಟ್ರಾವೆಲಿಂಗಿಗೆ ಟೈಮ್ ಇಟ್ಕೊಂಡಿರ್ತೀನಿ. ಒಂದೊಂದ್ಸಲಿ 9:30 ಹೋಗ್ತೀನಿ, ಒಂದೊಂದ್ಸಲಿ 9:45 10 ಗಂಟೆಗೆ ಅಂತೂ ಮನೆ ಬಿಡ್ತೀನಿ. ರೀಚ್ ಆಗಕ್ಕೆ ಆದ್ರೂ 1 ಅವರ್ ಬೇಕು ನನಗೆ. ಆ ಒಂದ್ ಕಾರಣಕ್ಕೋಸ್ಕರ ನಾನು ಬೇಗ ಬೇಗ ಕೆಲಸ ಮಾಡ್ಕೊಂಡ್ರೆ ಇಷ್ಟೆಲ್ಲ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ಇಷ್ಟೆಲ್ಲ ಕೆಲಸ ಮಾಡಿದೀನಿ ಅಂತಾನೆ ನಮಗೆ ಗೊತ್ತಾಗಲ್ಲ. ಸೊ ಇದಾದ್ಮೇಲೆ ಚಟ್ನಿಗೆ ಒಗ್ಗರಣೆ ಹಾಕ್ಬೇಕು ಅಂತ ಅನ್ನಿಸ್ತು. ಒಗ್ಗರಣೆ ಎಲ್ಲ ಹಾಕಿಟ್ಬಿಟ್ಟು ಎಲ್ಲಾನು ಕೆಲಸ ಕ್ಲೀನಾಗಿ ಕಂಪ್ಲೀಟ್ ಆಗೋಯ್ತು. ಕಿಚನ್ದೆಲ್ಲ ಅದಾದ್ಮೇಲೆ ಎಲ್ಲಾನು ಮತ್ತೆ ಬಂದು ಮನೆ ಕೆಲ್ಸನ ಬರೋಷ್ಟೇ ಸುಸ್ತಾಗೋಗಿರುತ್ತೆ. ಕೆಲಸ ಎಷ್ಟೇ ಕಡಿಮೆ ಮಾಡಿದ್ರು ನಾನಲ್ಲಿ ಟ್ರಾವೆಲಿಂಗ್ ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. 2 ಬಸ್ ಚೇಂಜ್ ಮಾಡ್ಬೇಕು. ಹಸ್ಬೆಂಡ್ ಇದ್ರೆ ಅವ್ರು 1 ಬಸ್, ಹಸ್ಬೆಂಡ್ ಇಲ್ಲ ಅಂದ್ರೆ 2 ಬಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಮನೆ ನಡ್ಕೊಂಡ್ ಬರೋಷ್ಟಿಗೆ, ಬಸ್ ಸ್ಟ್ಯಾಂಡ್ ಇಂದ ಮನೆ ನಡ್ಕೊಂಡ್ ಬರೋಷ್ಟಿಗೆ ಆಲ್ಮೋಸ್ಟ್ 15 ಮಿನಿಟ್ಸ್ ಹಿಡಿಯುತ್ತೆ. ಹಾಗಾಗಿ ಟೈಮ್ ಮಾರ್ನಿಂಗ್ ಎಷ್ಟು ಸಾಧ್ಯನೋ ಎಲ್ಲಾನು ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ್ಮೇಲೆ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿದು ಪೂಜೆ ಎಲ್ಲ ಮಾಡಾದ್ಮೇಲೆ ಹಸ್ಬೆಂಡ್ ಹೆಂಗು ಪೂಜೆ ಮಾಡಿದ್ರು. ನಾನು ಹಂಚು ಕೂಡ ಮುಂಚೆನೆ, ಸ್ನಾನಕ್ಕಿಂತ ಮುಂಚೆನೆ ಹಂಚು ಕಾಸು ಇಟ್ಟಿದ್ದೆ, ಅಂದ್ರೆ ಆನ್ ಮಾಡಿ ಇಟ್ಟಿದ್ದೆ. ಅದಷ್ಟೊತ್ತಿಗೆಲ್ಲಾನು ಕಾದಿತ್ತು. ಬಂದ್ಬಿಟ್ಟು ಬೇಗ ಬೇಗ ದೋಸೆ ಹಾಕ್ದೆ ನಮ್ಮ ಹಸ್ಬೆಂಡ್‌ಗೂ ನೋಡಿ. ಸ್ಮೂದಿ ಆಗಿರ್ಬೋದು, ದೋಸೆ, ಪಲ್ಯ, ಚಟ್ನಿ ಎಲ್ಲ ರೆಡಿ ಮಾಡಿ ಕೊಟ್ಟೆ. ನಾನು ಕೂಡ ಇದು ಉಲ್ಟಾ ಹಾಕಿದ್ದೀನಿ, ದೇವ್ರಿಗೆ ಕೈ ಮುಗ್ದಿದ್ದು. ಅದಾದ್ಮೇಲೆ ಅವರು ಕೂಡ ಬಂದ್ರು ರೆಡಿ ಆಗ್ಬಿಟ್ಟು. ಅವ್ರಿಗೂ ಇವತ್ತು ಊಟ ಬಡಿಸಿ ಅಂದ್ರೆ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟು ಅವ್ರಿಗೂ ಹಾಕೊಡ್ತಾ ಇದ್ದೆ. ನಾನು ಕೂಡ ಹಾಕ್ಕೊಂಡು ಫೈನಲ್ ಆಗಿ ಟ್ರಾವೆಲ್ ಮಾಡ್ಕೊಂಡು ರೀಚ್ ಆಗಷ್ಟಿಗೆ 11 ಗಂಟೆ ಆಗೇ ಹೋಯ್ತು. ನೋಡ್ತಾ ಇರ್ಬೋದು. ಫೈನಲ್ ಆಗಿ ಮಾರ್ನಿಂಗ್ ರುಟೀನ್ ನಂದು ಈ ರೀತಿನೇ ಇರುತ್ತೆ ಯಾವಾಗ್ಲೂ. ಲೇಟ್ ಆಗಿತ್ತು ಎದ್ಬಿಟ್ರೆ ಅಂದ್ರೆ ಇದಕ್ಕೆಲ್ಲ ತುಂಬಾನೇ ಹೆಲ್ಪ್ ಮಾಡೋದು ಹಸ್ಬೆಂಡ್ ಆಗಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಕೆಲ್ಸನೂ ಕಂಪ್ಲೀಟ್ ಆಯ್ತು. ಆಫೀಸ್ ಕೆಲ್ಸನೂ ಮಾರ್ನಿಂಗ್ ಕೆಲ್ಸ ಎಲ್ಲಾನು ಅಂದ್ರೆ
ಆಫ್ಟರ್ನೂನ್ವರೆಗೂ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಈವ್ನಿಂಗ್ ಏನೇನಿರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ರೀಚ್ ಆಗಿದ್ದು. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರುಟೀನ್. ನಾನು ಯಾವ ರೀತಿಯಾಗಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ರುಟೀನ್ ಇರುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡಿದೆ. ಯಾರಿಗಾರು ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.